ಫೇಶಿಯಲ್ ಕ್ರೀಮ್ ಸೋಪ್ ಯೂಸ್ ಮಾಡೋದ್ರಿಂದ ಕಿಡ್ನಿ ಡ್ಯಾಮೇಜ್ ಆಗ್ಬೋದಾ? ಹೌದು, ನೀವು ಕೇಳಿಸ್ಕೊತಾ ಇರೋ ಸತ್ಯ. ಕೆಲವು ಫೇಶಿಯಲ್ ಕ್ರೀಮ್ ಸೋಪಲ್ಲಿ ಮರ್ಕ್ಯೂರಿ ಅಂತ ಹೆವಿ ಮೆಟಲ್ ಇರೋದ್ರಿಂದ ಅದು ಕಿಡ್ನಿ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಮೆಂಬ್ರೇನಸ್ ನೆಫ್ರೋಪತಿ ಅಂತ ಕಾಯಿಲೆ ಬರ್ಬೋದು. ನಮ್ಮ ಆಸ್ಪತ್ರೆಗೆ ಒಂದು 5-6 ತಿಂಗಳಿಗೊಬ್ಬರು ಬರ್ತಾ ಇರ್ತಾರೆ, ಮುಖ ಊದ್ಕೊಂಡು ಕಾಲು ಊದ್ಕೊಂಡು, ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಕರಿತೀವಿ. ಅವ್ರಿಗೆ ಬಯಾಪ್ಸಿ ಮಾಡಿ ನೋಡಿದ್ರೆ ಮೆಂಬ್ರೇನಸ್ ನೆಫ್ರೋಪತಿ ಅಂತ ತೊಂದರೆ. ಸೊ ಇದನ್ನು ಸ್ಟಾಪ್ ಮಾಡೋದ್ರಿಂದ ಕಂಪ್ಲೀಟಾಗಿ ಗುಣಮುಖರಾಗ್ತಾರೆ. ಸೊ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಭಯ ಪಡಬೇಡಿ, ಯೂಶಲಿ ಕ್ಯೂರೇಬಲ್ ಇರುತ್ತೆ. ಅದರಿಂದ ನೆಕ್ಸ್ಟ್ ಟೈಮ್ ನೀವು ಫೇಶಿಯಲ್ ಕ್ರೀಮು ಸೋಪ್ ಯೂಸ್ ಮಾಡ್ತೀರಾ ಅಂದರೆ ನಿಮಗೋಸ್ಕರ ಅಂತ MBBS MD ಮಾಡಿ ಸ್ಕಿನ್ ಡಾಕ್ಟರ್ ಇರ್ತಾರೆ, ಅವ್ರ ಸಲಹೆ ತೊಗೊಂಡು ಯೂಸ್ ಮಾಡಿ. ಹೌದಲ್ವಾ? ಸೊ ಈ ಥರ ಕೇಸಸ್ಸು ಎಲ್ಲ ಕಡೆ ರಿಪೋರ್ಟ್ ಆಗಿದೆ, ನಿಮ್ಮ ಫೋಟೋದಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ನೀವು ಗೂಗಲ್ ಮಾಡಿ ನೋಡ್ಬೋದು. ಸೊ ನೆಕ್ಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ಸೊ ಎಲ್ರಿಗೂ ಇರುತ್ತೆ, ನಾವು ಚೆನ್ನಾಗಿ ಕಾಣಬೇಕು, ನಾವು ನಮ್ಮ ಫಂಕ್ಷನ್ಗೆಲ್ಲ ರೆಡಿ ಆಗ್ತಿರ್ತೀರಿ, ಎಲ್ಲ ಫೇಶಿಯಲೆಲ್ಲ ಯೂಸ್ ಮಾಡ್ತೀರಿ. ಬಟ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ಸೊ ನಾವು ಚೆನ್ನಾಗಿ ಕಾಣಬೇಕು ಅಂತಕ್ಕೋಸ್ಕರ ನಿಮ್ಮ ಕಿಡ್ನಿ ಬಲಿಪುಷ ಆಗೋದು ಬೇಡ. ಸೊ ಈ ವಿಷಯ ನಿಮ್ಗೆ ಗೊತ್ತಿರಲಿ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ನೆಕ್ಸ್ಟ್ ಸಿಗೋಣ. ಬಾಯ್.